ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ವಿಶೇಷತೆ ಏನು ಅಂತಂದರೆ ನಮ್ಮ ಮನೇಲಿರೋ ಹಸು ಕರು ಹಾಕುವಂಥ ಒಂದು ದಿನ. ಆ್ಯಕ್ಚುಲಿ ಈ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ. ಯಾಕೆಂದರೆ ಇದೆಲ್ಲ ಹಳ್ಳಿ ಕಡೆ ಕಾಮನ್ ಆಗಿ ನಡೆಯುವಂಥದ್ದು, ಡೆಲಿವರ್ ಮಾಡಿಸೋದೆಲ್ಲ. ಸಿಟಿ ಜನಗಳು ಅಷ್ಟು ಈಸಿಯಾಗಿ ನೋಡಿರೋದಿಲ್ಲ. ಸೊ ಎಲ್ಲರೂ ನೋಡಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ, ಇದು ಪ್ರೋಸೆಸ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋಗೋಣ. ಆ್ಯಕ್ಚುಲಿ ರಾತ್ರಿಯಿಂದನೇ ನಮ್ಮ ಹಸು ತುಂಬ ಪೇಯ್ನಿಂದ ಓಡಾಡ್ತಾನೆ ಇತ್ತು. ನಾವು ಅನ್ಕೋತಾ ಇದ್ವಿ ಮೇ ಬಿ ಇವತ್ತು ಅಥವಾ ನಾಳೆಯಲ್ಲಿ ಡೆಲಿವರ್ ಆಗ್ಬೋದು ಅಂತ. ಸೊ ಫೈನಲಿ ನಾವು ಯಾಕೆ ಡಿಲೇ ಮಾಡೋದು ಬೇಡ ಅಂತಂದ್ಬಿಟ್ಟು ಇಮಿಡಿಯೇಟಾಗಿ ಡಾಕ್ಟರ್ನ ಕರೆಸಿದ್ವಿ. ಡಾಕ್ಟರ್ ಬಂದು ರೆಡಿಯಾಗಿ ನೋಡಿ ಈ ರೀತಿ ಗ್ಲೌಸ್ ಎಲ್ಲ ಹಾಕ್ಕೊಂಡು. ಆ್ಯಕ್ಚುಲಿ ಇವಾಗ ಆಲ್ರೆಡಿ ಹಸುದು ಕಾಲು ಆಚೆ ಬಂದಿದೆ, ಬಟ್ ಡಾಕ್ಟ್ರ್ ಹೇಳ್ತಾ ಇರೋದು ಅದು ಬದುಕಿಲ್ಲ ಅಂತೇನೋ ಹೇಳ್ತವ್ರೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಗೊತ್ತಿಲ್ಲ ಏನಾಗಿದೆ ಅಂತಂದ್ಬಿಟ್ಟು. ಯಾಕೆಂದರೆ ಅವ್ರು ಹೇಳ್ತಾ ಇರೋ ಪ್ರಕಾರ ಕಾಲು ಒಂದು ಕಡೆಗೆ ತಿರ್ಕೊಂಡಿದೆ ಅಂತ. ಸೊ ಏನೋ ಟ್ರೈ ಮಾಡ್ತಾ ಇದ್ದಾರೆ. ಗ್ಲೌಸ್ ಎಲ್ಲ ಹಾಕೊಂಡು ನಾವು ಸ್ವಲ್ಪ ಆಯಿಲ್ ಬೇಕಾಗಿತ್ತು ಅಂತ ಕೇಳಿದ್ರು, ಆಯಿಲೆಲ್ಲ ತಂದು ಕೊಟ್ಟಿದ್ದೀವಿ. ಹಾಕ್ಕೊಂಡು ನೋಡಿ ಈ ಥರ. ಇದನ್ನು ನಿಮ್ಗೆ ನೋಡೋಕ್ಕಂತೂ ತುಂಬ ಪೇಯ್ನ್ ಅಂತ ಅನಿಸ್ತದೆ. ಪಾಪ ನಮ್ಮ ಹಸುನೂ ಅಷ್ಟೇ ಕಿರ್ಚಾಡೋದಿಲ್ಲ, ಸುಮ್ಮನೆ ಹಂಗೆ ಮಲ್ಕೊಂಡಿತ್ತು. ಇದೆಲ್ಲ ನೋಡೋಕೆ ಒಂಥರ ಅಂತ ಅನಿಸುತ್ತೆ. ಯಾಕಂದರೆ ಮನುಷ್ಯರಾದರೆ ಅಟ್ಲೀಸ್ಟ್ ರಿಯಾಕ್ಟ್ ಮಾಡ್ತಾರೆ, ನೋವು ಕಿರ್ಚಾಡೋದು ಎಲ್ಲ ಇರುತ್ತೆ. ಪಾಪ ಈ ಮೂಕ್ ಪ್ರಾಣಿಗಳಿಗೆ ಈ ಕಡೆ ಕಿರ್ಚಾಡಂಗೂ ಇಲ್ಲ. ನಾವು ಅದ್ರ ಮನಸ್ಥಿತಿ ಏನಿದೆ ಅಂತಲೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಬಟ್ ನಮ್ಮ ಹಸು ಅಂತೂ ಒಂದು ಕ್ಷಣಕ್ಕೂ ಕಿರ್ಚಿಡ್ದು ಇಲ್ಲ, ಏನೂ ಇಲ್ಲ. ಪಾಪ ಇದೇ ಥರ ಸೈಲೆಂಟಾಗಿತ್ತು. ನಾವು ಯಾವ ಕರು ಆಗುತ್ತೆ ಅನ್ನೋ ಕುತೂಹಲ, ಮತ್ತು ನಮ್ಮ ಕರುಗೇನಾರು ಆಗ್ಬಿಟ್ಟಿರ್ತದೋ ಅನ್ನೋ ಟೆನ್ಷನ್. ಪ್ರಕೃತಿಯ ಒಂದು ಅದ್ಭುತ ಕ್ಷಣ ಅಂತಂದರೆ ಇದೆ ಅಂತ ಅನಿಸುತ್ತೆ. ಒಂದು ಹೊಸ ಜೀವದ ಹುಟ್ಟು ಯಾವ ರೀತಿ ಆಗ್ತಾಯಿದೆ, ಆ ಹಸು ಎಷ್ಟು ನೋವನ್ನ ಅನುಭವಿಸ್ತಾ ಇದೆ, ಅದ್ರ ಮಗುನ ನಮ್ಮ ಲೋಕಕ್ಕೆ ತರೋಕ್ಕೆ. ಇದನ್ನು ನಾವು ಎಷ್ಟು ವರ್ಣಿಸಿದ್ರೂ ಸಾಲಲ್ಲ. ಅದು ತಾಯಿ, ಈಗ ನಾವು ಮನುಷ್ಯರಾದ್ರೂ ತಾಯಿನೇ, ಪ್ರಾಣಿ ಅಂತಂದ್ರೂ ತಾಯಿನೇ. ಯಾವ ಲೆವೆಲ್ಗೆ ಅದು ಕಷ್ಟಪಡ್ತಾ ಇತ್ತು ಅಂತಂದರೆ ನಮಗೆ ಕಣ್ಣೀರು ಬರೋ ಥರ ಅಷ್ಟು ಬೇಜಾರಾಯ್ತಾ ಇತ್ತು. ಅಷ್ಟು ಪೇಯ್ನ ಪಾಪ ಅದು ಅನುಭವಿಸ್ತಾ ಇತ್ತು. ಒನ್ಸ್ ಅದು ಬೇಬಿ ಆಚೆ ಬಂದಮೇಲಂತೂ ಅದಕ್ಕಾಗಿರೋ ಖುಷಿ ನೀವೇ ನೋಡಿ ಈ ವಿಡಿಯೋದಲ್ಲಿ ಪೂರ್ತಿ. ಅದು ಯಾವ ರೀತಿ ಸಂಭ್ರಮಿಸ್ತದೆ ಅಂತಂದ್ಬಿಟ್ಟು. ಈವನ್ ಅದು ಆ್ಯಕ್ಚುಲಿ ನಾವು ಕರು ಆದಮೇಲೆ ಅದನ್ನು ಮುಟ್ಟಕ್ಕೆ ಅಂತ ಹೋದ್ರೂ ಅದನ್ನು ನಮ್ಮನ್ನು ಹತ್ರಕ್ಕೂ ಸೇರಿಸ್ತಾ ಇರಲಿಲ್ಲ. ಅಷ್ಟು ಲೆವೆಲ್ಗೆ ಅದು ಪ್ರೀತಿ ಮಾಡ್ತಾಯಿತ್ತು. ಅದೆಲ್ಲ ಕೆಲವೊಂದು ನಾವು ವರ್ಣಿಸೋಕ್ಕಾಗಲ್ಲ, ಅಷ್ಟು ತುಂಬ ಅದ್ಭುತವಾಗಿತ್ತು ಆ ಕ್ಷಣ ಅಂತ ನಾನು ಹೇಳ್ಬಲ್ಲ. ಈ ವಿಡಿಯೋನ ನಿಮ್ಮ ಹತ್ರ ತರಬೇಕು ಅಂತ ಅನಿಸಿತ್ತು, ಸೊ ಅದಕ್ಕೋಸ್ಕರ ತಂದೆ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ. ಹಸು ಸ್ವಲ್ಪ ನೀರು ಕುಡಿದಿದೆ ಅಂತ ನಮಗೂ ಅನಿಸಿತ್ತು. ಡಾಕ್ಟರ್ ಕೂಡ ಹೇಳಿದ್ರು ಸ್ವಲ್ಪ ಅದನ್ನು ಕಾಲ ಮೇಲೆ ಮಾಡಿ ಸ್ವಲ್ಪ ಅಲ್ಲಾಡಿಸಿ ನೀರೇನಾದ್ರು ಕುಡಿದಿದ್ರೆ ಅದು ಆಚೆ ಬರುತ್ತೆ ಅಂತ. ಸೊ ಅದನ್ನು ಮಾಡಾದ್ಮೇಲೆ ಸ್ವಲ್ಪ ಹಸು ಬಾಯಲ್ಲಿ ಒಂದು ಸ್ವಲ್ಪ ನೀರು ಹೋಗಿತ್ತು. ಅದು ಕಡಿಮೆ ಆದ ತಕ್ಷಣ ಅದು ಸ್ವಲ್ಪ ಆ್ಯಕ್ಟಿವ್ ಆಯಿತು. ಇಮಿಡಿಯೇಟಾಗಿ ನೋಡಿ ನಮ್ಮ ಹಸು ಫುಲ್ ಅದನ್ನು ನಾಲ್ಗೆಲೆ ಕ್ಲೀನ್ ಮಾಡಾಕ್ಬಿಡ್ತು ಅದನ್ನ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ನಮ್ಗೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ